ದಿನಾಂಕ 3/6/2025ರಂದು ಬೆಂಗಳೂರಿನ ಸಾಮ್ರಾಟ್ ಹೋಟೆಲ್ನಲ್ಲಿ ನಡೆದ ಕರ್ನಾಟಕ ರಾಜ್ಯ ಪಡಿತರ ವಿತರಕರ ಸಂಘದ ಕುಂದುಕೊರತೆಗಳ ಬಗ್ಗೆ ಚರ್ಚೆ ಹಾಗೂ ರಾಜ್ಯ ಅಧ್ಯಕ್ಷರು ಹಾಗೂ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರೂ ಆದ ಕೆ ಕೃಷ್ಣಪ್ಪ ಇವರ ಜನ್ಮದಿನಾಚರಣೆಯನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಗಂಗಾವತಿ ತಾಲೂಕು ಸರ್ಕಾರಿ ಪಡಿತರ ವಿತರಕರ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರು ಭಾಗವಹಿಸಿ ಸನ್ಮಾನಿಸಿ ಶುಭ ಕೋರಿದರು. ನಂತರ ದಿನಾಂಕ 4/6/2025 ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕು ರೆಬೆಲ್ ಸ್ಟಾರ್ ಅಂಬರೀಶ್ ಅವರ ಜನ್ಮಸ್ಥಳದ ಊರಾದ ದೊಡ್ಡ ಅರಸೀಕೆರೆ ಗ್ರಾಮದಲ್ಲಿ ಸರ್ಕಾರಿ ನ್ಯಾಯಬೇಲಿ ಅಂಗಡಿ ಎಂಬ ಚಲನಚಿತ್ರ ನಿರ್ಮಾಣದ ಪಡಿತರ ವಿತರಕರ ಒಂದು ಪ್ರತಿಭಟನಾ ಶೂಟಿಂಗ್ ಚಿತ್ರೀಕರಣದಲ್ಲೂ ಸಹ ಭಾಗವಹಿಸಿ ಯಶಸ್ವಿಗೊಳಿಸಿದರು. ಈ ಸಂದರ್ಭದಲ್ಲಿ ಕೆ ಮಂಜುನಾಥ್, ಪಂಪನಗೌಡ, ಢಣಾಪುರ, ರಾಜಶೇಖರ್, ಚಿತ್ತಜಂಕಲ್, ಚೆನ್ನಯ್ಯಸ್ವಾಮಿ, ಸಂಗಾಪುರ, ಎಚ್ ಬದ್ರಿನಾಥ್, ವಿಬಿ ನಜೀರ್, ಶರಣಪ್ಪ ಮುಸ್ತೂರ್, ಟಿಬಿ ಬಾಬು, ಆನೆಗುಂದಿ ಹಾಗೂ ಇನ್ನು ಅನೇಕರು ಭಾಗವಹಿಸಿದ್ದರು. ಕರ್ನಾಟಕ ರಾಜ್ಯ ಸರ್ಕಾರಿ ಪಡಿತರ ವಿತರಕರ ಸಂಘ ಅಧ್ಯಕ್ಷರಾಗಿ 15 ವರ್ಷದಿಂದ ರಾಷ್ಟ್ರೀಯ ಸಂಘದ ಕಾರ್ಯಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಹಾಗಾಗಿ ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಏನು ನನ್ನ ರಾಜ್ಯದ 20,000 ಜನ ಎಲ್ಲ ಒಂದು ಕುಟುಂಬ ಇದ್ದಂತೆ ಆ ಕುಟುಂಬದ ಸದಸ್ಯರಿಗೆ ನನ್ನ ಹುಟ್ಟುಹಬ್ಬದ ಪ್ರಯುಕ್ತ LIC ಒಂದು ಬಾಂಡು 4 ರಿಂದ 5 ಲಕ್ಷ ಬೆಲೆ ಬಾಳುವಂಥ ಬಾಂಡನ್ನು ಅವರಿಗೆ ಪ್ರತಿಯೊಬ್ಬ ಮಾಲೀಕರಿಗೆ ಇಸ್ತಾ ಇದ್ದೀವಿ. ಅದರಲ್ಲಿ 55 ವರ್ಷ ನಿಯಮದ ಪ್ರಕಾರ 55 ವರ್ಷ ಆದಮೇಲೆ ಅವ್ರಿಗೆ ಮಾಡೋಕ್ಕೆ ಬರಲ್ಲ ಅಂತ ಹೇಳಿದ್ದಾರೆ. ಆದರೂ ಸಹ ನಾನು ಅವ್ರ ಕುಟುಂಬಕ್ಕೆ ಏನಾದ್ರು ಕೊಡಲೇಬೇಕು ಅಂತ ಅಂದು ಅವ್ರ ದಾಖಲಾತಿಗಳ ತಗೊಂಡು ಆಧಾರ್ ಕಾರ್ಡು, ರೇಷನ್ ಕಾರ್ಡ್ ಎಲ್ಲ ತಗೊಂಡು 55 ವರ್ಷದಿಂದ ಅವ್ರ ಕುಟುಂಬದಲ್ಲಿ ಯಾರೇ ಆಗಲಿ, ಮಗ ಆಗಲಿ, ಮಗಳಾಗಲಿ, ಹೆಂಡತಿ ಆಗಲಿ, ಯಾರಿದ್ರು ಸುಧಾ ಅವ್ರಿಗೆ ಮಾಡಿಸ್ಕೊಡುವಂಥ ಕಾರ್ಯಕ್ರಮನ ಸ್ಟಾರ್ಟ್ ಮಾಡಿದ್ದೀವಿ. ನಿನ್ನೆ ಸುಮಾರು 550 ಜನಕ್ಕೆ ನಾವು ನಿನ್ನೆ ಆ ಬಾಂಡನ್ನು ವಿತರಣೆ ಮಾಡಿದ್ದೀವಿ. ಇವತ್ತು ಸುಧಾ ನಾನು ಮಂಡ್ಯ ನಮ್ಮ ಶೂಟಿಂಗ್ ಸಂದರ್ಭದಲ್ಲಿ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಅನ್ನೋ ಒಂದು ಫಿಲಮ್ ತೆಗೆದಿದ್ದೀವಿ. ಆ ಶೂಟಿಂಗ್ ಸಮಯದಲ್ಲಿ ಆ ಬಾಂಡ್ಗಳನ್ನು ವಿತರಣೆ ಮಾಡ್ತಾ ಇದ್ವಿ. ಒಂದು ಈ ದೇಶದಲ್ಲೇ ಮಾದರಿಯಾಗಿರೋದು ಕರ್ನಾಟಕ ರಾಜ್ಯ ಸಂಘ. ಅದೇ ರೀತಿ ನಾವು ಇವತ್ತಿನ ದಿನ ನಾವೇನು ಮಾಡ್ತಾ ಇದ್ದೀವಿ ಕರ್ನಾಟಕ ರಾಜ್ಯದಲ್ಲಿ ಕಾರ್ಡ್ದಾರಕ್ಕೆ ಎಷ್ಟು ಅನುಕೂಲ ಮಾಡಿಕೊಡ್ತಾ ಇದ್ದೀವಿ. ಇದನ್ನು ಇನ್ನೂ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ಈ ಅಕ್ಕಿ ಜೊತೆ ಸಕ್ಕರೆ, ಬೇಳೆ, ಉಪ್ಪು, ಅಡಿಕೆ ಎಣ್ಣೆಲ್ಲ ಕೊಡಬೇಕು ಅಂತ ಒಂದು ಪ್ರತಿಭಟನೆ ಮಾಡಿದ್ದೀವಿ. ಆ ಮೂಲಕ ನಾನು ನಮ್ಮ ಬಡ ಮಾಲೀಕರಿಗೆ, ನಮ್ಮ ಸಹೋದರರಿಗೆ, ಅವರ ಕುಟುಂಬಸ್ಥರಿಗೆ ಏನಾದ್ರು ಒಂದು ಸಹಾಯ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು 20 ವರ್ಷದ ಕುಟುಂಬದ ಹಿರಿಯ ಸದಸ್ಯರಾಗಿ ನಾನು ಕೆಲಸ ಮಾಡೋಕ್ಕೆ ಬೆಂದಾಗಿದ್ದಾರೆ. ಅವರಿಗೆ ನನ್ನ ಹುಟ್ಟುಹಬ್ಬಕ್ಕಿಂತ ಅವರಿಗೆ ಒಂದು ಸಣ್ಣ ಕೊಡುಗೆಯನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿ ಈ ದಿನ ಕೊಡ್ತಾ ಇದ್ದೀನಿ.